ಎಲ್ರಿಗೂ ನಮಸ್ಕಾರ. ಇವತ್ತು ಸ್ಪಿನಾಚ್ ಚೀಸ್ ಆಮ್ಲೆಟ್ ಮಾಡೋದನ್ನು ಹೇಳ್ಕೊಡೋಕ್ಕೆ ಬಂದಿದ್ದೀನಿ. ಇವಾಗ ಫಸ್ಟಾಗಿ ನೀವು ಈ ಥರ ಮೊಟ್ಟೆ ತೊಗೊಳ್ಳಿ. 2 ಮೊಟ್ಟೆ ತೊಗೊಂಡು ಈ ಥರ ಆನಿಯನ್, ಟೊಮೊಟೊ, ಲೈಕ್ ವೆಜಿಟಬಲ್ಸ್, ಸಾಲ್ಟ್, ಪೆಪ್ಪರ್ ಹಾಕ್ಕೊಳ್ಳಿ. ಮತ್ತು ಇದೇ ಪಾಲಕ್ನ ತೊಳೆದಿಟ್ಕೊಳ್ಳಿ. ಮುಂಚೆನೇ ಈ ಥರ ತೊಳೆದಿಟ್ಕೊಂಡಿರೋ ಪಾಲಕ್ನ ಇದರಲ್ಲಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿದಂಥ ಮಿಶ್ರಣ ಇರುತ್ತೆ. ಅದನ್ನು ನಾರ್ಮಲಾಗಿ ಆಮ್ಲೆಟ್ ಪ್ಯಾನಲ್ಲಿ ಹಾಕ್ಕೊಳ್ಳಿ. ಈ ಥರ ಗ್ಯಾಸ್ ತುಂಬ ಓವರಾಗಿ ಇಟ್ಕೊಳ್ಳೋಕೆ ಹೋಗಬೇಡಿ, ಸ್ಲಿಮ್ಮಲ್ಲೇ ಇರಲಿ ಗ್ಯಾಸು. ಸೊ ಈ ಥರ ಆಗುತ್ತೆ. ಗ್ಯಾಸ್ ಸ್ಲಿಮ್ಮಲ್ಲಿ ಆಗಿದೆ ಒಂದು 2 ಮಿನಿಟ್ಸಲ್ಲಿ ಅದು ಆಮ್ಲೆಟ್ ಆ್ಯಕ್ಚುಲಿ ಈ ಥರ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಂತರ ಈ ಥರ ನೀವೇನು ಮಾಡಬೇಕಂದ್ರೆ ಈ ಥರ ನೋಡ್ಕೊಬೇಕು ಒಂದ್ಸರಿ ಸೈಡಲ್ಲಿ ಬೆಂದಿದೆಯಾ ಏನು ಅಂತ ನೋಡಿ. ಲೈಟಾಗಿ ಈ ಥರ ಮಾಡಿದರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ತುಂಬ ಮಕ್ಕಳಿಗೆ ಇದು ಆ್ಯಕ್ಚುಲಿ ಹೆಲ್ದಿಯಾಗಿ ಇರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಯಮ್ಮಿಯಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ, ಗೊತ್ತಾಗ್ಬಿಡುತ್ತೆ ನಿಮಗೆ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ತುಂಬ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಈ ಥರ ಉಲ್ಟಾ ಮಾಡಿ ನೋಡಿ, ಬೆಂದಿರುತ್ತೆ. ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ, ಅದರಲ್ಲಿ ಏನು ಪ್ರಾಬ್ಲಮ್ ಏನಿಲ್ಲ. ಈ ಥರ ನೋಡಿ ನೀಟಾಗಿ ಈ ಥರ ಪ್ರೆಸ್ ಮಾಡಿದರೆ ಗೊತ್ತಾಗ್ಬಿಡುತ್ತೆ ಚೆನ್ನಾಗಿ ಪಾಲಕ್ ಬೆಂದಿದೆಯಾ ಇಲ್ವಾ ಅಂತ. ನಂತರ ಮತ್ತು ಈ ಥರ ನೀವು ಚೀಸ್ ಹಾಕ್ಕೊಳ್ಳಿ. ಎಷ್ಟು ಬೇಕು ನಿಮಗೆ ಚೀಸು. ಮೊಜರೆಲ್ಲಾ ಹಾಕಿದ್ದೀವಿ ನಾವು ಇಲ್ಲಿ. ನಿಮಗೆ ಯಾವ ಚೀಸ್ ಬೇಕೋ ಅದನ್ನು ಹಾಕೊಬೋದು. ಈ ಥರ ಚೀಸ್ ಹಾಕ್ಕೊಂಡು ಒಂದು 1 ಮಿನಿಟ್ ಬಿಟ್ಟರೆ ಸಾಕು. ಚೀಸ್ ಆಟೋಮೆಟಿಕ್ಕಾಗಿ ಫೋಲ್ಡ್ ಆಗಿಬಿಡುತ್ತೆ, ಬಿಸಿ ಆಗಿಬಿಡುತ್ತೆ. ನಂತರ ಈ ಥರ ತೊಗೊಳ್ತೀನಿ ನೋಡಿ, ಯಾವ ಥರ ಇದೆ. ಸಖತ್ ಟೇಸ್ಟಿಯಾಗಿರುತ್ತೆ, ಸಖತ್ ಯಮ್ಮಿಯಾಗಿರುತ್ತೆ. ಮಕ್ಕಳಿಗಂತೂ ನೀವು ಮಾಡಿಕೊಟ್ರೆ ಒಂದು ಸರಿ ಸಖತ್ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.